ಯಾರೋ ಕೆಲವೊಬ್ರು ಹೇಳಿದ್ರು ಗುರು, ಡೆಲಿವರಿ ಬಾಯ್ಸ್ ದಿನಕ್ಕೆ 1000 2000 ಮಾಡ್ತಾರೆ ಅಂತ. ಆದ್ರೆ ಅವ್ರಿಗೇನು ಗೊತ್ತು. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ SMNJ ಕನ್ನಡಿಗ. ಬೆಳಗ್ಗೆನೆ ಎಂದು ಫ್ರೆಶ್ ಅಪ್ ಆಗಿ ನಮ್ಮ ಇರೋನ ಸ್ವಲ್ಪ ಕ್ಲೀನ್ ಮಾಡ್ತಿದ್ದೆ. ಅಷ್ಟರಲ್ಲಿ ನಮ್ಮ ಮನೆ ಪಕ್ಕ ಇರೋ ಪುಟ್ಟಿ ಬಂದು ನನ್ನ ಸ್ಕೂಲಿಗೆ ಲೇಟ್ ಆಗಿದ್ದೆ, ಸ್ವಲ್ಪ ಬಿಡ್ತೀರಾ ಅಂತ ಕೇಳಿದ್ಲು. ಸರಿ ಆಯ್ತು ಅಂತ ನಾನು ಸ್ಕೂಲ್ ಕಡೆ ಬಿಟ್ಟೆ. ಹೋಗುವಾಗ ಟಾಟಾ ಬಾಯ್ ಬಾಯ್ ಅಂತ ಹೇಳಿದ್ಲು. ನಾನು ವಾಪಸ್ ಟಾಟಾ ಬಾಯ್ ಬಾಯ್ ಅಂತ ಹೇಳಿದೆ. ಡ್ಯೂಟಿನ ಸ್ಟಾರ್ಟ್ ಮಾಡೋಕೆ ಮುಂಚೆ ಹೊಟ್ಟೆಗೆ ಸ್ವಲ್ಪ ಹಿಟ್ಟು ಹಾಕೊಂಡೆ. ಆಮೇಲೆ ಮೇಡಮ್ ಕಾಲ್ ಮಾಡಿದ್ರು ಅಂತ ಪಾರ್ಸಲ್ನ ಪಿಕಪ್ ಮಾಡ್ಕೋಬೇಕಿತ್ತು. ಅದು ಇದು ಎರಡನ್ನೂ ಪಿಕ್ ಮಾಡ್ಕೊಂಡೆ. ಡೈಲಿ ನಾಯಿಗಳು ಸಾಕಿರೋ ಆಶ್ರಮಕ್ಕೆ ತಗೊಂಡೋಗಬೇಕಿತ್ತು ಪಾರ್ಸಲ್ನ. ಡ್ರಾಪ್ ಲೊಕೇಶನ್ ಹತ್ರ ಬಂದು ಒಳಗಡೆ ಹೋದೆ. ಇವ್ರು ತುಂಬಾ ಮಾತಾಡ್ಸಿದ್ರು ನನ್ನ. ಸರಿ ಆಯ್ತು ಅಂತ ಪಾರ್ಸಲ್ನ ಅಲ್ಲಿಟ್ಟು ಹೊರಗಡೆ ಬಂದು ಇವ್ರು ಮಾತಾಡಲಿಲ್ಲ. ಆಮೇಲೆ ರ್ಯಾಪಿಡೋದಲ್ಲಿ ಒಂದು ಆರ್ಡರ್ ಬಂದಿತ್ತು. ಪಿಕಪ್ ಲೊಕೇಶನ್ ಚೆಕ್ ಮಾಡಿದೆ, 950 ಮೀಟರ್ ತೋರಿಸ್ತು. ಅದನ್ನ ಪಿಕ್ ಮಾಡೋಕೆ ಹೊರಟೆ. ಅದನ್ನ ಪಿಕ್ ಮಾಡ್ಕೊಂಡು ಡ್ರಾಪ್ ಲೊಕೇಶನ್ ಹತ್ರ ಡ್ರಾಪ್ ಮಾಡಿದೆ. ಆಮೇಲೆ ಓಲಾದಲ್ಲಿ ಒಂದು ಆರ್ಡರ್ ಬಂದಿತ್ತು ಕಳಿಂಗ ರೆಸ್ಟೋರೆಂಟಿಂದ. ಅದನ್ನ ಪಿಕ್ ಮಾಡ್ಕೊಂಡೆ. ಅದನ್ನ ಕಸ್ಟಮರ್ ಹತ್ರ ತಗೊಂಡೋಗಿ ಡ್ರಾಪ್ ಮಾಡಿದೆ. ನೋಡಿ, ನಮ್ಮ ಡೆಲಿವರಿ ಬಾಯ್ಸಿಗೆ ಪ್ರಾಬ್ಲಮ್ ಆಗೋದೇ ಇಲ್ಲಿಂದ. ಬೈಕ್ ಒಂದು ಕಡೆ ನಿಂದಿರಿಸಿ ಮಾಲ್ ಒಳಗಡೆ ಪಿಕಪ್ ಮಾಡಬೇಕು. ಈ ಮಾಲ್ ಒಳಗಡೆ ಬಿದ್ದಾಗ ಯಾವಾಗಲಾದರೂ ಆರ್ಡ್ರು ಥರ್ಡ್ ಫ್ಲೋರ್ಗೆ ಹೋಗಬೇಕು, ಮತ್ತು ರೆಸ್ಟೋರೆಂಟ್ ಹುಡುಕಬೇಕು. ರೆಸ್ಟೋರೆಂಟ್ ಹುಡುಕಿ ಪಿಕಪ್ ಮಾಡಿ ಕೆಳಗೆ ಬರೋಷ್ಟರಲ್ಲೇ 10-15 ನಿಮಿಷ ಆಗಿರುತ್ತೆ. ಕೆಲವೊಬ್ಬ ಕಸ್ಟಮರ್ಗೆ ಅದು ಅರ್ಥ ಆಗಲ್ಲ, ಮೇಲೆ ಮೇಲೆ ಕಾಲ್ ಮಾಡ್ತಿರ್ತಾರೆ. ಯಾರೋ ಕೆಲವೊಬ್ರು ಹೇಳಿದ್ರು, ಡೆಲಿವರಿ ಬಾಯ್ಸು ಈಸಿಯಾಗಿ 1000 2000 ದುಡಿತಾರೆ ಅಂತ. ಆ 1000 2000 ಮಾಡೋಕ್ಕೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಟ್ಟು ದುಡಿತೀವಿ. ಅದರ ಹಿಂದಿನ ಪರಿಶ್ರಮ ನಮ್ಮಂಥ ಡೆಲಿವರಿ ಬಾಯ್ಸ್ಗಳಿಗೆ ಮಾತ್ರ ಗೊತ್ತಿರುತ್ತೆ. ನಮ್ಮೆಲ್ಲ ಡೆಲಿವರಿ ಬಾಯ್ಸ್ಗೆ ನಾನು ಹೇಳೋದೊಂದೇ, ಯಾವಾಗಲೂ ತಾಳ್ಮೆಯಿಂದ ಇರಿ. ಯಾರು ಏನೇ ಅಂದರೂ ತಲೆಗೆಕ್ಕೊಳ್ಳದೆ ನಮ್ಮ ಕೆಲಸನ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಮಾಡೋಣ. ನಾ ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಮುಂದಿನ ಆರ್ಡರ್ ಪಿಕ್ ಮಾಡೋಕ್ಕೆ ರಾಯಲ್ ಮೀನಾಕ್ಷಿ ಮಾಲ್ ಒಳಗಡೆ ಬಂದೆ. ಮಾಲ್ ಒಳಗಡೆ ಇರೋ ಕನ್ನಡಾಭಿಮಾನ ನೋಡಿ ತುಂಬ ಖುಷಿ ಆಯಿತು. ಎಲ್ಲ ರೆಸ್ಟೋರೆಂಟ್ಗಳಿಗೂ ಕನ್ನಡದಲ್ಲಿ ದೊಡ್ಡ ದೊಡ್ಡದಾಗಿ ಬೋರ್ಡ್ ಹಾಕಿದ್ರು. ಅದನ್ನ ನೋಡಿ ಇನ್ನೂ ತುಂಬ ಖುಷಿ ಆಯ್ತು ನನಗೆ. ಈ ಮಾಲಿಂದ ವೇಗ ಸಿಟಿ ಮಾಲ್ಗೆ ಈ ಪಾರ್ಸಲ್ನ ತಗೊಂಡೋಗಬೇಕಿತ್ತು. ಅದನ್ನು ಪಿಕ್ ಮಾಡಿಕೊಂಡು ಸೀದಾ ವೇಗ ಸಿಟಿ ಮಾಲ್ಗೆ ಹೋಗಿ ಡ್ರಾಪ್ ಲೊಕೇಶನ್ ಹತ್ರ ಡ್ರಾಪ್ ಮಾಡಿದೆ. ನಂತರ ನನಗೋಸ್ಕರ ಅವಾಗಿಂದ ಒಂದು ಆರ್ಡ್ರ್ ವೇಟಿಂಗ್ ಇತ್ತು. ಆರ್ಡ್ರನ್ನ ಪಿಕಪ್ ಮಾಡಿಕೊಂಡೆ KFC ಕಡೆಯಿಂದ. ಆರ್ಡ್ರನ್ನ ಕಸ್ಟಮರ್ ಹತ್ರ ಕೊಟ್ಟು ಕೊನೆಯದಾಗಿ ಕಲ್ಪವೃಕ್ಷ ರೆಸ್ಟೋರೆಂಟ್ ಕಡೆ ಬಂದೆ. ಇಲ್ಲಿಂದ ಆರ್ಡ್ರನ್ನ ಪಿಕಪ್ ಮಾಡಿಕೊಂಡು ಕಸ್ಟಮರ್ ಲೊಕೇಶನ್ ಹತ್ರ ಡ್ರಾಪ್ ಮಾಡಿದೆ. ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.